ಬೇಗ ಹೊರಡಿ, ಇಲ್ಲವೆಂದರೆ ಬಸ್ ತಪ್ಪುತ್ತದೆ. ಬೇಗ ಹೊರಡಿ, ಇಲ್ಲವೆಂದರೆ ಬಸ್ ತಪ್ಪುತ್ತದೆ. ಹರಿ ಅಪ್, ಅದರ್ವೈಸ್ ಯು ವಿಲ್ ಮಿಸ್ ದ ಬಸ್. ಹರಿ ಅಪ್, ಅದರ್ವೈಸ್ ಯು ವಿಲ್ ಮಿಸ್ ದ ಬಸ್. ಬೇಗ ಹೊರಡಿ, ಇಲ್ಲಂದ್ರೆ ಬಸ್ ತಪ್ತದ ಅಂತ ಮನ್ಯಾಗ ಅದು ಹೇಳ್ತೀವಲ್ಲ, ಆ ರೀತಿ. ನಿಮ್ಮ ತಂದೆಯವರು ಏನು ಮಾಡುತ್ತಾರೆ? ನಿಮ್ಮ ತಂದೆಯವರು ಅಂದರೆ ಏನು ಕೆಲಸ ಮಾಡ್ತಾರೆ ಅಂತ. ವಾಟ್ ಡಸ್ ಯುವರ್ ಫಾದರ್ ಡೂ? ವಾಟ್ ಡಸ್ ಯುವರ್ ಫಾದರ್ ಡೂ? ನನ್ನ ಫೋನ್ ಚಾರ್ಜರ್ ಸಿಗುತ್ತಿಲ್ಲ. ನನ್ನ ಫೋನ್ ಚಾರ್ಜರ್ ಸಿಗುತ್ತಿಲ್ಲ. ಇದಕ್ಕೆ ಇಂಗ್ಲೀಷ್ನಾಗ ಈ ರೀತಿ ಹೇಳ್ತೀವಿ. ಐ ಕಾಂಟ್ ಫೈಂಡ್ ಮೈ ಫೋನ್ ಚಾರ್ಜರ್. ಐ ಕಾಂಟ್ ಫೈಂಡ್ ಮೈ ಫೋನ್ ಚಾರ್ಜರ್. ಅಮ್ಮ, ನೀವು ನನ್ನ ಬಟ್ಟೆ ತೊಳೆದೆಯಾ? ತಾಯಿಗೆ ಕೇಳ್ತೀವಲ್ಲ, ಅಂದ್ರೆ ನಮ್ಮ ಬಟ್ಟೆಗಳನ್ನು ಒಗೆದು ಹಾಕಿದ್ರೆ ಅಥವಾ ತೊಳೆದು ಹಾಕಿದ್ರೆ ಅಂತ ಕೇಳಬೇಕಾದ್ರೆ ಅದನ್ನು ಇಂಗ್ಲೀಷ್ನಲ್ಲಿ ಮದರ್ ಡಿಡ್ ಯು ವಾಶ್ ಮೈ ಕ್ಲಾತ್ಸ್? ಮದರ್ ಡಿಡ್ ಯು ವಾಶ್ ಮೈ ಕ್ಲಾತ್ಸ್ ಅಂತ ಇಂಗ್ಲೀಷ್ನಾಗ ನಾವು ಈ ರೀತಿ ಕೇಳಬೇಕು. ನೀವು ಜೀವನದಲ್ಲಿ ಏನಾಗಬೇಕೆಂದು ಬಯಸಿದ್ದೀರಿ? ಅಂದ್ರೆ ನಿಮ್ಮ ಲೈಫ್ನಾಗ ನೀವೇನು ಏಮ್ ಇಟ್ಕೊಂಡಿದ್ದೀರಿ, ಏನು ಗುರಿ ಇಟ್ಕೊಂಡಿದ್ದೀರಿ ಅಂತ ಕೇಳ್ತೀವಲ್ಲ, ಅದಕ್ಕೆ ವಾಟ್ ಡು ಯು ವಾಂಟ್ ಟು ಬಿ ಇನ್ ಲೈಫ್? ವಾಟ್ ಡು ಯು ವಾಂಟ್ ಟು ಬಿ ಇನ್ ಲೈಫ್? ನೀವು ಪ್ರತಿದಿನ ಪತ್ರಿಕೆ ಓದುತ್ತೀರಾ? ಡು ಯು ರೀಡ್ ನ್ಯೂಸ್ ಪೇಪರ್ ಡೈಲಿ? ಡು ಯು ರೀಡ್ ನ್ಯೂಸ್ ಪೇಪರ್ ಡೈಲಿ? ನೀವು ಪ್ರತಿದಿನ ಪತ್ರಿಕೆ ಓದುತ್ತೀರಾ ಅಥವಾ ಪೇಪರ್ ಓದುತ್ತೀರಾ ಅಂತ ಕೇಳ್ತೀವಲ್ಲ. ಅಂಗಡಿಯಲ್ಲಿ ಯಾರಿದ್ದಾರೆ? ಹೂ ಈಸ್ ಇನ್ ದ ಶಾಪ್? ಹೂ ಈಸ್ ಇನ್ ದ ಶಾಪ್? ಅಂಗಡಿಯಲ್ಲಿ ಈಗ ಯಾರಿದ್ದಾರೆ? ಎಂತಹ ಚಲನಚಿತ್ರಗಳು ನಿಮಗೆ ಇಷ್ಟ? ಅಂದರೆ ಎಂಥ ಪಿಕ್ಚರ್ಗಳು ನೀವು ಇಷ್ಟಪಡ್ತೀರಿ ಅಂತ ಕೇಳಬೇಕಾದ್ರೆ ಇಂಗ್ಲೀಷ್ನಾಗ ಈ ರೀತಿ ಕೇಳಿ. ವಾಟ್ ಕೈಂಡ್ ಆಫ್ ಮೂವೀಸ್ ಡು ಯು ಲೈಕ್? ವಾಟ್ ಕೈಂಡ್ ಆಫ್ ಮೂವೀಸ್ ಡು ಯು ಲೈಕ್? ಸಮಯ ಎಷ್ಟು? ಅಂದರೆ ಈಗ ಟೈಮ್ ಎಷ್ಟಾಗಿದೆ ಅಂತ ಕೇಳಬೇಕಾದ್ರೆ ವಾಟ್ ಈಸ್ ದ ಟೈಮ್ ಅಂತ ಹೇಳಿ. ವಾಟ್ ಈಸ್ ದ ಟೈಮ್? ಸಮಯ ಎಷ್ಟು? ಈಗ ನನಗೆ ನಿದ್ರೆ ಮಾಡಲು ಬಿಡಿ. ಅಂದರೆ ನನಗೆ ನಿದ್ದೆ ಭಾಳ ಬಂದಿತ್ತು, ನಿದ್ರೆ ಮಾಡೋಕ್ಕೆ ಬಿಡ್ರಿ ಅಂದರೆ ಯಾರಾದರೂ ಡಿಸ್ಟರ್ಬ್ ಮಾಡೋಕ್ಕೆ ಹೇಳ್ತೀವಲ್ಲ, ಆ ರೀತಿ. ನಾವು ಐ ಲೆಟ್ ಮಿ ಸ್ಲೀಪ್. ನಾವು ಲೆಟ್ ಮಿ ಸ್ಲೀಪ್. ನಾವು ಲೆಟ್ ಮಿ ಸ್ಲೀಪ್. ನನಗೆ ನಿದ್ರೆ ಮಾಡಲು ಬಿಡಿ ಅಂತ. ನೆಕ್ಸ್ಟ್, ನಾನು 20 ನಿಮಿಷದಲ್ಲಿ ಬರುತ್ತೇನೆ ಅಥವಾ ಐ ವಿಲ್ ಬಿ ಬ್ಯಾಕ್ ಇನ್ 20 ಮಿನಿಟ್ಸ್. ಐ ವಿಲ್ ಬಿ ಬ್ಯಾಕ್ ಇನ್ 20 ಮಿನಿಟ್ಸ್. ನಾನು 20 ನಿಮಿಷದಲ್ಲಿ ಬರ್ತೇನೆ. ನೀವು ಈಗ ಹೋಗಬಹುದು. ನೀವು ಈಗ ಹೋಗಬಹುದು. ಯು ಮೇ ಗೋ ನೌ. ಯು ಮೇ ಗೋ ನೌ. ಅಥವಾ ಯು ಕ್ಯಾನ್ ಗೋ ನೌ ಅಂತಲೂ ಹೇಳ್ಬೋದು. ಯು ಮೇ ಗೋ ನೌ ಅಂತಲೂ ಹೇಳ್ಬೋದು. ಯು ಕ್ಯಾನ್ ಗೋ ನೌ ಅಂತಲೂ ಹೇಳ್ಬೋದು. ಎರಡಕ್ಕೂ ನೀವು ಈಗ ಹೋಗಬಹುದು ಅಂತಾನೆ ಅರ್ಥ ಬರುತ್ತದೆ. ನೆಕ್ಸ್ಟ್, ಚಿಂತಿಸಬೇಡ, ಎಲ್ಲವೂ ಸರಿಯಿದೆ. ಚಿಂತಿಸಬೇಡ, ಎಲ್ಲ ಕರೆಕ್ಟ್ ಇದೆ ಅಂತ ಹೇಳೋಕ್ಕೆ ಡೋಂಟ್ ವರಿ, ಎವ್ರಿಥಿಂಗ್ ಈಸ್ ಫೈನ್. ಡೋಂಟ್ ವರಿ, ಎವ್ರಿಥಿಂಗ್ ಈಸ್ ಫೈನ್. ನಾನು ನಾಳೆ ಬರ್ತೀನಿ. ಐ ವಿಲ್ ಕಮ್ ಟುಮಾರೋ. ಐ ವಿಲ್ ಕಮ್ ಟುಮಾರೋ. ನಾನು ನಾಳೆ ಬರ್ತೀನಿ. ನೀವು ಯಾವಾಗಲೂ ನಿಮ್ಮ ಫೋನ್ ಮರೆತು ಬಿಡುತ್ತೀರಿ. ನೀವು ಯಾವಾಗಲೂ ನಿಮ್ಮ ಫೋನ್ ಮರೆತು ಬಿಡುತ್ತೀರಿ. ಯು ಆಲ್ವೈಸ್ ಫಾರ್ಗೆಟ್ ಯುವರ್ ಫೋನ್. ಯು ಆಲ್ವೈಸ್ ಫಾರ್ಗೆಟ್ ಯುವರ್ ಫೋನ್. ವಿದ್ಯುತ್ ಬಿಲ್ ಪಾವತಿ ಮಾಡುವುದನ್ನು ಮರೆಯಬೇಡಿ. ವಿದ್ಯುತ್ ಬಿಲ್ ಪಾವತಿ ಮಾಡುವುದನ್ನು ಮರೆಯಬೇಡಿ. ಡೋಂಟ್ ಫಾರ್ಗೆಟ್ ಟು ಪೇ ದ ಎಲೆಕ್ಟ್ರಿಸಿಟಿ ಬಿಲ್. ಡೋಂಟ್ ಫಾರ್ಗೆಟ್ ಟು ಪೇ ದ ಎಲೆಕ್ಟ್ರಿಸಿಟಿ ಬಿಲ್. ನಿನ್ನ ಪುಸ್ತಕಗಳು ಮೇಜಿನ ಮೇಲಿವೆ. ನಿನ್ನ ಪುಸ್ತಕಗಳು
ಮೇಜಿನ ಮೇಲಿದೆ. ಯುವರ್ ಬುಕ್ಸ್ ಆರ್ ಆನ್ ದ ಟೇಬಲ್. ಯುವರ್ ಬುಕ್ಸ್ ಆರ್ ಆನ್ ದ ಟೇಬಲ್. ನಿನ್ನ ಪುಸ್ತಕಗಳು ಮೇಜಿನ ಮೇಲಿವೆ. ನೆನಪಿಸಿದ್ದಕ್ಕೆ ಧನ್ಯವಾದಗಳು. ನಾನು ಮರೆತು ಬಿಟ್ಟಿದ್ದೆ. ಅಂದ್ರೆ ನನ್ನ ಬುಕ್ ಇಲ್ಲಿ ಅದಾವತ್ತು ನೆನಪು ಮಾಡಿರ್ತಾರಲ್ಲ ಅವ್ರಿಗೆ ಕೃತಜ್ಞತೆ ಹೇಳುವುದನ್ನು ನಾವು ಇಂಗ್ಲೀಷ್ನ್ಯಾಗ ಈ ರೀತಿ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್. ಇಟ್ ಹ್ಯಾಡ್ ಸ್ಲಿಪ್ಡ್ ಔಟ್ ಆಫ್ ಮೈ ಮೈಂಡ್. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್. ಇಟ್ ಹ್ಯಾಡ್ ಸ್ಲಿಪ್ಡ್ ಔಟ್ ಆಫ್ ಮೈ ಮೈಂಡ್. ನೆನಪಿಸಿದ್ದಕ್ಕೆ ಧನ್ಯವಾದಗಳು. ನಾನು ಮರೆತು ಬಿಟ್ಟಿದ್ದೆ ಅಂತ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.